ಮಗ ಅವ್ನ ಹೆಡ್ತಿಗೆ ಯಾರೋ ನಾಯಿ ಹೊಡೆದಂಗ್ ಹೊಡಿತಾವನೆ ಕಣೋ, ಹೋಗಿ ಜಗಳ ಬಿಡ್ಸೋಣ ಬಾರೋ. ಹೊಡಿಲಿ ಬಿಡು, ಒಳ್ಳೆ ಹುಡುಗರಿಗೆ ಮೋಸ ಮಾಡೋ ಹುಡುಗಿರಿಗೆ ಇಂಥ ಗಂಡನೇ ಸಿಗೋದು. ಒದೆ ತಿನ್ಲಿ ಬಿಡು. ಮಗ ಅವನು ಅವ್ನ ಹೆಡ್ತಿಗೆ ಹೊಡೆಯೋದಕ್ಕೂ ಅವಳು ಅವ್ನ ಲವರಿಗೆ ಮೋಸ ಮಾಡೋದಕ್ಕೂ ನೀನ್ ಅವಳಿಗೆ ಬೈಯೋದಕ್ಕೂ ಏನೋ ಸಂಬಂಧ? ಮಗ ಅವಳಿಂದ ಮೋಸ ಹೋಗಿರೋ ಪ್ರೇಮಿ ನಾನೇ ಕಣೋ. ನಿನ್ ಬರ್ತಡೇ ಏನ್ ಕೊಡಿಸ್ಲಿ? ನನ್ ಜೀವನದಲ್ಲಿ ಮರಿಬಾರ್ದು ಅಂತ ಗಿಫ್ಟ್ ಕೊಡು. ಅಲ್ಲೋ ಮಗ, ಇಲ್ಲಿ ನಿಮ್ ಹುಡುಗಿ ಬೆಟ್ಟದ ಮೇಲೆ ಯಾವ ಜೊತೆ ನಾವು ಲವ್ ಮಾಡ್ತಾ ಕೂತವಳೆ ಕಣೋ ಇಲ್ಲಿ. ಅಲೋ ಮಗ, ಅದ್ ನಿಮ್ ಹುಡುಗಿ ಎಲ್ಲ ಕಣೋ, ನಿಮ್ ಹುಡುಗಿ ತರ ಅವಳು ಅಷ್ಟೇ ನೋಡಕ್ಕೆ. ಅದಕ್ಕೆ ನಾನೇ ಕನ್ಫ್ಯೂಸ್ ಆಗಿ ನಿನಗೆ ಫೋನ್ ಮಾಡ್ಬಿಟ್ಟೆ. ಓನಾ, ನಿನ್ನೆ ಜಾತ್ರೆಗೆ ಹೋಗಿದಾಗ ಒಂದ್ ಹುಡುಗಿ ಪರಿಚಯ ಆದ್ಲು, ಪ್ರಪೋಸ್ ಮಾಡ್ದೆ, ಒಪ್ಕೊಂಡ್ಲು. ಆದ್ರೆ ನಾನೇ ಬೇಡ ಅಂತ ಬಿಟ್ಟು ಹಾಕ್ಬಿಟ್ಟೆ. ಈಗಿನ ಕಾಲದಲ್ಲಿ ಹುಡುಗಿರೇ ಸಿಕ್ಕಿಲ್ಲ ಅಂತ ಪರದಾಡ್ತಾರ, ಅಂತದ್ರಲ್ಲಿ ಸಿಕ್ಕಿರೋ ಹುಡುಗಿ ಹಾಕ್ಬಿಟ್ಟಣ. ಮಗ ಅವಳು ನನ್ ಮೊದ್ಲೇ ಡವ್ ಮಗಳು ಕಣೋ. ಏನು ಮೊದಲನೇ ಟವ್ ಮಗಳ? ಹೋಗಿ ಹೋಗಿ ಆ ಹುಡುಗಿ ಪ್ರಪೋಸ್ ಮಾಡಿದ್ಯಲ್ಲಣ್ಣ. ಚಿಕ್ಕ ಹುಡುಗಿ ಯಾರು ದೊಡ್ಡ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ವಾ? ಅವಳು ಚಿಕ್ಕ ಹುಡುಗಿನ ಕಣೋ, ಆದ್ರೆ ತಿನ್ ದನ ಬೆಳೆದ್ಬಿಟ್ಟವಳೆ. ನಮಗೆ ಹೆಂಗ್ ಗೊತ್ತಾಗಬೇಕು ಚಿಕ್ಕ ಹುಡುಗಿಯಾರು ದೊಡ್ಡ ಹುಡುಗಿಯಾರು ಅಂತ? ಆ ಅಮ್ಮನ್ ನೋಡಿದ ಮೇಲೆ ಗೊತ್ತಾಗಿದ್ ನನಗೆ ಅವಳು ನನ್ ಡವ್ ಮಗಳು ಅಂತ. ಸರ್, ನೀವು ಕಳೆದ 2 ಮ್ಯಾಚ್ ಅಲ್ಲಿ ಒಂದೊಂದೇ ಬಾಲಿಗೆ ಔಟ್ ಆಗ್ತಿದ್ದೀರಾ. ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಅನಿಸಿಕೆ ಏನ್ ಹೇಳಿ ಸರ್, ಬೌಲರ್ ನೋಡಿದ್ರೆ ಹೆದರಿಕೆ ಆತೈತಿ. ಅವ್ನ ಹಾಕ ಬಾಲು ಎಲ್ಲಿ ಬತ್ತೈತೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಮತ್ತೆ ಆ ಮೊದಲನೇ ಬಾಲ್ ಹೊಡೆದ್ರಲ್ಲ, ಅದ್ ಹೆಂಗ್ ಹೊಡೆದ್ರಿ? ಕಣ್ಣು ಮುಚ್ಕೊಂಡ್ ಬ್ಯಾಟ್ ಬೀಸ್ತೆ ಸರ್, ಸೀದಾ ಅವ್ನ ಕೈ ಕ್ಯಾಚ್ ಹೋಯ್ತು. ಮಗ, ನಮ್ ಹುಡ್ಗಿ ಮನೆಯವರು ಏನ್ ಮಾಡಿದ್ರು ಅವಳು ನನಗೆ ಕೊಟ್ಟು ಮದುವೆ ಮಾಡಕ್ಕೆ ಹೋಗ್ತಿಲ್ಲ ಕಣ. ಏನಾದ್ರು ಒಂದ್ ಐಡಿಯಾ ಇದ್ರೆ ಕೊಡು. ಮಗ ನಂಗೆ ಒಬ್ರು ಸ್ವಾಮೀಜಿ ಗೊತ್ತು, ಅವ್ರ ಹತ್ರ ಹೋದ್ರೆ 100% ಯಾವ್ದೇ ಕೆಲಸ ಇದ್ರು ಮಾಡ್ಕೊಡ್ತಾರೆ. ಬಾ ಹೋಗೋಣ. ಹೌದಾ ಮಗ? ಸರಿ ಆಯ್ತು, ಬಾ ಹೋಗೋಣ. ನನ್ನಿಂದ ಏನಾಗಬೇಕು ಹೇಳು ಮಗು. ಸ್ವಾಮಿಗಳೇ, ನಮ್ ಹುಡುಗಿ ಮನೆಯಲ್ಲಿ ಏನ್ ಮಾಡಿದ್ರು ಅವ್ರ ಅಪ್ಪ ಅಮ್ಮ ಅವಳು ನನಗೆ ಕೊಟ್ಟು ಮದುವೆ ಮಾಡಕ್ ಒಪ್ಕತಿಲ್ಲ. ಹೆಂಗಾದ್ರು ಮಾಡಿ ಅವಳು ನನಗೆ ಮದುವೆ ಮಾಡ್ಕೊಡ್ಬೇಕು. ಆತರ ಮಾಡ್ಕೊಡ್ಬೇಕು ನೀವು. ಹೌದಾ ಮಗು? ಹಂಗಾದ್ರೆ ಈ ಕಡೆ 10,000 ತೊಳ್ಳು ಮಗು. ಸ್ವಾಮಿಗಳೇ, ನಮ್ ಹುಡುಗಿ ಮನೇಲಿ ವರದಕ್ಷಿಣೆ ಕೊಟ್ಟಿದ ತಕ್ಷಣ ನಿಮ್ ದುಡ್ಡು ಕೊಟ್ಬಿಡ್ತೀನಿ. ಹಂಗಾದ್ರೆ ಇವಾಗ ದುಡ್ಡು ತಂದಿಲ್ವಾ ಮಗು? ಇಲ್ಲ ಸ್ವಾಮಿಗಳೇ. ನಿನ್ ಕೆಲ್ಸ ಆದ್ಮೇಲೆ ದುಡ್ಡು ತಂದು ಕೊಡ್ತೀನಿ ಅಂತ ಏನ್ ಗ್ಯಾರಂಟಿ ಮಗು? ನಮ್ತ ದುಡ್ಡು ಇಸ್ಕೊಂಡ್ ಮೇಲೆ ಕೆಲಸ ಮಾಡ್ಕೊಡ್ತೀರಾ ಅಂತ ಏನ್ ಗ್ಯಾರಂಟಿ ಸ್ವಾಮಿಗಳೇ? ನಿನ್ನೆ ನಮ್ಮ ಹುಡುಗಿನ ಯಾವನ ಚುಡಾಯಿಸ್ತಿದ್ದ ಅಂತ ನಮ್ಮ ಹುಡುಗಿ ಅವ್ರ ಕಾಲೇಜ್ ಹತ್ರ ಕರ್ಕೊಂಡು ಹೋದ್ಲು. ಹೋಗಿ ನೋಡ್ತೀನಿ ನಮ್ಮ ಅಣ್ಣ, ನಂಗೆ ಫುಲ್ ಶಾಕು. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ಕರ್ಕೊಂಡೋಗಿ ಒಂದ್ 90 ಹೊಡೆಸ್ತ. ಯಾರಿಗೆ ಹೇಳ್ಬೇಡ ಅಂತ, ಅದಕ್ಕೆ ಸುಮ್ಮನಾದೆ. ನಿಮ್ಮ ಅಣ್ಣ ನೋಡಕ್ಕೆ ಸೈಲೆಂಟ್ ಆಗಿ ಕಾಣಿಸ್ತೇನೆ, ಅವನಂತ ಕೆಲಸ ಮಾಡಿದ್ನ? ನಾನ್ ನಂಬಲ್ಲಪ್ಪ. ನಾನು ಮೊದ್ಲು ಹಂಗೆ ಅನ್ಕೊಂಡಿದ್ದೆ ಕಣ. ಅಲ್ಲಿಗೆ ಹೋದ್ ನೋಡಿದ ಮೇಲೆ ಗೊತ್ತಾಗಿತ್ತು ನನಗೆ ಅವನು ನನಗಿಂತ ದೊಡ್ಡ ಪೊಳ್ಳು ಅಂತ. ಬೊಗ್ಲೆ ಹೆಂಗ್ ಮಾತಾಡೋರು ನಂಬಿದ್ರು ಮಳ್ಳಂಗಿರೋ ನಂಬಾರ್ದು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಮದ್ವೆ ಆದ್ಮೇಲೆ ನೀನ್ ಹೆಣ್ತೀಯ ಹುಷಾರಾಗಿ ನೋಡ್ಕ್ಯ. ಆಮೇಲೆ ಅವಳ ಮೇಲೆ ಕಣ್ಗಿಣ್ ಹಾಕ್ಯಾನು. ನನಗೆ ಎಷ್ಟು ಚೀಪ್ ನಿಮ್ಮ ಈ ತರದಲ್ಲ ಇದಾರೆ ಜನ. ತಿಪ್ಪೆ ಪ್ರೆಸೆಂಟ್ ಸರ್. ಸಿಂಗ್ಲಿಕಾ ಪ್ರೆಸೆಂಟ್ ಸರ್. ತಿಪ್ಪೆ, ನಾನು ಏನ್ ಕೇಳಿದ್ರೆ ಯಾಕೆ ನೀನು ಉತ್ತರನೇ ಕೊಡಲ್ಲ? ಸರ್, ಮೇಷ್ಟ್ರು ಏನೇ ಮಾತಾಡಿದ್ರು ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು, ಎದುರು ಉತ್ತರ ಕೊಡ್ಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಾರೆ ಸರ್. ಅದಕ್ಕೆ ನಾನು ಏನು ಉತ್ತರ ಹೇಳಲ್ಲ ಸರ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸಿಂಗ್ಲಿಕಾ, ಯಾಕ ನೀ ನಿಮ್ಮ ಅಪ್ಪ ಅಮ್ಮನ ಮಾತೆ ಕೇಳಲ್ಲ ಅಂತೆ? ಸರ್, ನಮ್ಮ ಅಪ್ಪ ಅಮ್ಮನ ನಮ್ಮ ಮಾತು ಕೇಳೋಲ್ಲ, ಅದಕ್ಕೆ ಸರ್ ನಾನು ಅವ್ರ ಮಾತು ಕೇಳೋಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗುರುಗಳೇ, ನನ್ನ ಫ್ರೆಂಡ್ ಲವ್ ಬ್ರೇಕಪ್ ಆಗ್ಬೇಕು, ಹಂಗೇನಾರು ಮಾಡ್ಬೇಕು ನೀವು. ಅವ್ನ್ ಲವ್ ಯಾಕೆ ಬ್ರೇಕಪ್ ಆಗ್ಬೇಕು? ಯಾಕಂದ್ರೆ ಅವನು 2-3 ಜನ ಹುಡುಗಿರ್ನ ಮೇಂಟೈನ್ ಮಾಡ್ಕೊಂಡು ನಮಗೆ ಬಟ್ಟೆ ಉರಿಸ್ತಾವನೆ. ನೀವು 2-3 ಜನ ಹುಡುಗಿರ್ ಪಟಾಯಿಸಿ ಹೇಳಿ. ಗುರುಗಳೇ, ನಮ್ಮಿಬ್ರಿಗೆ ಯಾವ ಹುಡುಗಿರಿ ಬೀಳ್ತಾ ಇಲ್ಲ. ನಮಗೆ ಹುಡುಗಿ ಯಾವಾಗ ಬೀಳ್ತಾಳೆ ಅಂತ ಜ್ಯೋತಿಷ ನೋಡಿ ಹೇಳಿ ಗುರುಗಳೇ. ಓಂ ನಮೋ ಬಾರೇಶ್ವರಾಯ, ಓಂ ನಮೋ ಕ್ವಾಟ್ರೇಶ್ವರಾಯ, ಓಂ ನಮೋ ಸೈಡ್ಸೇಶ್ವರಾಯ. ಗುರುಜಿ, ಯಾಕೇನಾಯ್ತು? ನೋಡು, ಎಲ್ಲ ಮಕಡೆ ಬಿದ್ದಿವಿ. ಮೂತಿ ಯಾವ ಹುಡುಗಿರ್ ಬೀಳಂಗ್ ಕಾಣಿಸ್ತಿಲ್ಲ. ಮತ್ತೆ ಈಗ ಏನ್ ಮಾಡೋದು ಗುರುಜಿ? ಇಬ್ರು ಸೀದವಾಗಿ ಯಾವ್ದಾರ ಮಠಕ್ ಸೇರ್ಕೇಳಿ. ಏನ್ ಬಲ್ ಮಾತಾಡಕ್ಕಿಲ್ವಾ?
ಯಾಕೋ ನಿನಗ್ ಮನೇಲಾರು ಅಕ್ಕ ತಂಗಿರಿಲ್ವೋ? ಇಲ್ಲ, ಯಾಕೆ? ನಮ್ಮ ಅಣ್ಣಗೆ ಎಲ್ಲೂ ಹೆಣ್ ಸೆಟ್ ಆತೆ ಅಲ್ಲ, ನಿನಗ್ ಯಾರು ಅಕ್ಕ ತಂಗಿರಿದ್ರೆ ಅವ್ರನ್ನ ನಮ್ಮ ಅಣ್ಣಗ್ ಮದ್ವೆ ಮಾಡಿ ನಾನ್ ನಿನ್ ಮದ್ವೆ ಆಗೋಣ ಅಂತ.